ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಂತಹ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವ ಕವನದ ವಿವರಣೆ ನೋಡ್ತಾ ಹೋಗುವ. ಈ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹ ಕವಿತೆಯ ಆಕರ ಗ್ರಂಥ ಮತ್ತೆ ಸೂರ್ಯ ಬರುತ್ತಾನೆ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಕವನವನ್ನು ನೋಡೋಣ. ಸಸ್ಯ ಶ್ಯಾಮಲೆಯ ಮಲೆಯ ಮಾಲೆಯ ಅನಾಥ ಕಡಿದುಳಿದ ಕಾಂಡಗಳೇ, ಯಜ್ಞದಗ್ನಿಯಲ್ಲಿ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ, ನಳಿಗೆ ನಗುವಿಗೆ ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೇ, ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಇಲ್ಲಿ ಡಾಕ್ಟರ್ ಲೋಕೇಶ ಅಗಸನಕಟ್ಟೆಯವರು ಹಿಂದೆ ಆಗಿ ಹೋದಂತಹ ಯಾವುದೇ ಘಟನೆಗಳಿಗೆ ಬೇಸರ ಪಟ್ಟುಕೊಳ್ಳದೆ ಅಥವಾ ದುಃಖಿಸದೆ ಧೈರ್ಯವನ್ನು ಹೊಂದಿರಬೇಕು, ಧೈರ್ಯವಾಗಿರಬೇಕು. ಬದುಕಿನಲ್ಲಿ ಸದಾ ಭರವಸೆಗಳು ಇರಬೇಕು, ನಿರೀಕ್ಷೆಗಳು ಇರಬೇಕು. ಭರವಸೆಯಿಂದ ಬಾಳುವುದೇ ನಿಜವಾದಂತಹ ಒಂದು ಜೀವನ ಪ್ರೀತಿ ಎಂದಿದ್ದಾರೆ. ಈ ಭೂಮಿಗೆ ಸಸ್ಯ ಶ್ಯಾಮಲೆ ಎನ್ನುವಂಥ ಹೆಸರಿದೆ. ಸಸ್ಯ ಶ್ಯಾಮಲೆ, ಹಸಿರಿಂದ ಸಮೃದ್ಧಿಯಾದಂತಹ ಈ ಭೂಮಿ, ಬಗೆ ಬಗೆಯ ಸಸ್ಯಗಳ ತವರು ಈ ನೆಲ. ಆದರೆ ಮನುಷ್ಯ ಮಾತ್ರ ಪ್ರಕೃತಿಯ ಮೇಲೆ ಮಾಡಿದ ಈ ಅನಾಚಾರಗಳಿಂದಾಗಿ ಸಸ್ಯಗಳೆಲ್ಲ ನಾಶವಾಗಿ ಹೋಗಿದೆ. ಅನಾಥವಾಗಿ ಇರುವಂತಹ ಅವುಗಳ ಕಾಂಡಗಳು ಮಾತ್ರ ಉಳಿದಿದೆ. ಸಸ್ಯ ಶ್ಯಾಮಲೆಯ ಮಲೆಯ ಮಾಲೆಯ, ಮಲೆ ಅಂದರೆ ಶ್ರೀಗಂಧ, ಮಲೆಯ ಮಾಲೆ ಅಲ್ಲಿ ಸಾಲಾಗಿ ಇದ್ದಂತಹ ಆ ಶ್ರೀಗಂಧದ ಮರಗಳನ್ನು ಈ ದುರುಳರು ಕಡಿದಿದ್ದಾರೆ. ಈಗ ಅವುಗಳ ಕಾಂಡಗಳು ಅನಾಥವಾಗಿದೆ. ಈ ಶ್ರೀಗಂಧದ ತುಂಡುಗಳೆಲ್ಲ ಯಜ್ಞ ಯಾಗಗಳ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿದೆ. ಯಜ್ಞದಗ್ನಿಯಲ್ಲಿ, ಯಜ್ಞ ಮಾಡಬೇಕಾದ್ರೆ ಈ ಶ್ರೀಗಂಧವನ್ನು ಕೂಡ ಬಳಸ್ತಾರೆ. ಯಜ್ಞದ ಅಗ್ನಿಯಲ್ಲಿ, ಅಗ್ನಿ ಬೆಂಕಿ, ತತ್ಸಮ ಬರೀರಿ ಬರ್ಬೋದು, ಅಗ್ನಿ ಅಗ್ಗಿ. ಹಾಗೆ ಅದೇ ಇಲ್ಲಿ ಉಳಿದಂತಹ ಈ ಶ್ರೀಗಂಧದ ತುಂಡುಗಳೆಲ್ಲ ಯಜ್ಞ ಯಾಗಗಳ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿ ಹೋಗಿದೆ. ಹಾಗೆ ನಳಿಗೆ ನಗುವಿಗೆ ಗೀಳಿಟ್ಟ ಕಣಿವೆಗಳ ಕಾಡುಗಳ ಹಾಡೇ ಸಾಕಿನ್ನು ಚಿಂತೆ. ಆ ಕಾಡುಗಳಲ್ಲಿ ಇದ್ದಂತಹ ಹಕ್ಕಿ ಪಕ್ಷಿಗಳೆಲ್ಲವೂ ಕೂಡ ಬಂದೂಕಿನ ಹೊಡೆತಕ್ಕೆ ಸಿಕ್ಕಿ ಈ ಹಕ್ಕಿಗಳೆಲ್ಲ ನಾಶವಾಗಿ ಹೋಗಿದೆ. ಆ ಮೃಗ ಸಂಕುಲಗಳೆಲ್ಲ ಬೊಬ್ಬೆ ಇಡುತ್ತಾ ಹೋಗಿದೆ. ಅದೆಲ್ಲ ಆ ಕಣಿವೆ ಕಾಡುಗಳಲ್ಲಿ ಗೀಳಿಡ್ತಾ ಇದ್ದಾವೆ, ಬೊಬ್ಬೆಗಳು ಕೇಳ್ತಾ ಇದ್ದಾವೆ. ಹಾಗಾಗಿ ಕವಿ ಹೇಳ್ತಾರೆ, ಈ ಉಳಿದು ಹೋದಂತಹ ಕಾಂಡಗಳಿಗೆ, ಅನಾಥವಾಗಿ ಕಡಿದು ಉಳಿದಂತಹ ಕಾಂಡಗಳಿಗೆ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ. ಚಿತಾಭಸ್ಮ ಅಂದರೆ ಬೂದಿ, ಹಾಗೆ ಗೀಳಿಡು ಅಂದರೆ ಕೂಗುವುದು, ಬೊಬ್ಬೆ ಹೊಡೆಯುವುದು. ಇಲ್ಲಿ ಈ ಚಿತಾಭಸ್ಮವಾಗಿರುವಂತಹ ಈ ಶ್ರೀಗಂಧದ ತುಂಡುಗಳಿಗೆ, ಹಾಗೆ ಈ ನಳಿಗೆಗೆ ಸಿಕ್ಕು, ಗುಂಡಿಗೆ ಸಿಕ್ಕು ಪ್ರಾಣವನ್ನು ಕಳೆದು ಹೋದಂತಹ, ಹಾಗೆ ಕಳೆದುಕೊಳ್ಳಲಿರುವಂತಹ ಪಕ್ಷಿ ಪ್ರಾಣಿ ಲೋಕಕ್ಕೆ ಆಗಿರುವಂತಹ ದುರಂತದ ಜೊತೆಗೆ ಇನ್ನು ಚಿಂತೆ ಮಾಡುವ ಅಗತ್ಯವಿಲ್ಲ. ಮತ್ತೆ ಸೂರ್ಯ ಬರುತ್ತಾನೆ ಅಂದರೆ ಮತ್ತೆ ಹೊಸ ಜೀವನವನ್ನು ಆತ ತರುತ್ತಾನೆ, ಆ ಜೀವನದ ಪ್ರೀತಿಯನ್ನು ತರುತ್ತಾನೆ. ಇಲ್ಲಿ ಭರವಸೆ ಇಡಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಈ ಹೊಸ ಜೀವನವನ್ನು ತರುತ್ತಾನೆ ಅನ್ನುವಂತಹ ಭರವಸೆಯನ್ನು ಕವಿ ಕೊಟ್ಟಿದ್ದಾರೆ. ಎರಡನೆಯ ಭಾಗದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ. ವಿಶಾಲ ಸಾಗರದ ಕರಿನೀರೇ, ಅಮಾಯಕರನ್ನು ಆವರಿಸಿದ ಸರಳೆ, ದಿಕ್ಕು ತಪ್ಪಿದ ಹಡಗು ಹಾಯಿಯೇ, ಜೀಕುಗಾಣದ ನೊಗಕ್ಕೆ ಹೆಗಲು ಕೊಟ್ಟ ಎತ್ತೆ, ಯಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಇಲ್ಲಿ ಕವಿ ಮುಂದುವರೆದು ಹೀಗೆ ಹೇಳುತ್ತಾರೆ. ವಿಶಾಲ ಸಾಗರದ ಕರಿನೀರೇ ಅಂದರೆ
ವಿಷಯುಕ್ತವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದಂತಹ ನೀರೇ ಈ ಸಾಗರದ ನೀರಿಗೆ ಹೇಳ್ತಾ ಇದ್ದಾರೆ. ಸಾಗರ, ಸಮುದ್ರ. ಕರಿ ಅನ್ನುವಂಥದ್ದು ಇಲ್ಲಿ ಕಪ್ಪು ಅನ್ನುವಂತಹ ಅರ್ಥವೂ ಬರ್ತದೆ, ನಾನಾರ್ಥಕ್ಕೆ ಬರ್ಬೋದು. ಕರಿ, ಕಪ್ಪು, ಇನ್ನೊಂದು ಅರ್ಥ ಆನೆ. ಈ ಕಪ್ಪು ಬಣ್ಣಕ್ಕೆ ತಿರುಗಿ ಅಪಾಯಕಾರಿಯಾದಂತಹ ಈ ಸಾಗರದ ನೀರಿಗೆ ಅವರು ಸಮಾಧಾನವನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಹಾಗೆ ಅಮಾಯಕರನ್ನು ಆವರಿಸಿದ ಸರಳೆ ಅಂದರೆ ಯಾವ ತಪ್ಪನ್ನೂ ಮಾಡದೇ ಇದ್ದಂತಹ ಅಮಾಯಕರು ಜೈಲಿನಲ್ಲಿ ಬಂಧಿಗಳಾಗಿದ್ದಾರೆ. ಆ ಸರಳಿನ ಹಿಂದೆ ಇದ್ದಾರೆ. ಅವರೆಲ್ಲ ತಪ್ಪು ಮಾಡದೇ ಇದ್ದರೂ ಕೂಡ ಖೈದಿಗಳು ಅನ್ನುವಂಥ ಒಂದು ದಂಡನೆಗೆ ಅವರು ಗುರಿಯಾಗಿದ್ದಾರೆ. ಅವರಿಗೂ ಕೂಡ ಬಿಡುಗಡೆಯ ಹೊಸ ಸೂರ್ಯ ಬರುತ್ತಾನೆ ಎಂದು ಕವಿ ಒಂದು ಭರವಸೆಯನ್ನು ನೀಡ್ತಾ ಹೋಗ್ತಾರೆ. ಹಾಗೆ ದಿಕ್ಕು ತಪ್ಪಿ ದಿಕ್ಕುಗಾಣದಾಗಿರುವಂಥ ಹಡಗಿನ ಹಾಯಿಗೂ, ಹಾಯಿ ಅಂದರೆ ದಿಕ್ಸೂಚಿ, ಗಾಣದ ನೊಗಕ್ಕೆ ಹೆಗಲು ಕೊಟ್ಟು ದುಡಿಯುತ್ತಿರುವ ಮೂಕ ಮುಗ್ಧ ಪ್ರಾಣಿಗಳಾದ ಎತ್ತುಗಳಿಗೂ ಕೂಡ, ಜೀಕುಗಾಣ ಅಂದರೆ ಶಬ್ದ ಮಾಡುತ್ತಾ ತಿರುಗುವಂತಹ ಗಾಣ, ಈ ಒಂದು ಮೂಕ ಮುಗ್ಧ ಪ್ರಾಣಿಗಳಿಗೂ ಕೂಡ ಕವಿ ಚಿಂತೆ ಮಾಡುವ ಅಗತ್ಯವಿಲ್ಲ, ಎಲ್ಲವೂ ಕೂಡ ಬದಲಾಗಲಿದೆ, ಬದಲಾಯಿಸುವಂತಹ ಸೂರ್ಯ ಮತ್ತೆ ಬರಲಿದ್ದಾನೆ ಅನ್ನುವಂತಹ ಒಂದು ಭವಿಷ್ಯವನ್ನು ಇಲ್ಲಿ ಕವಿ ನುಡಿದಿದ್ದಾರೆ. ಮುಂದೆ 3ನೆಯ ಪದ್ಯ ಭಾಗ ನೋಡಿ. ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನವೇ, ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ, ಅಣುಬಾಂಬುಗಳಿಗೆ ಬಂಚೆಗೊಂಡ ನೆಲವೇ, ಬಿಡಿಯಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಸಸ್ಯ ಶ್ಯಾಮಲೆಯ ಕತ್ತು ಹಿಸುಕಿ ಬೆಳೆದು ಪಾರ್ಥೇನಿಯಂ ಕುಲವೇ, ಕಾರ್ನಿಯ ಕಬಳಿಸ ಬಂದ ನಖಗಳೇ, ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ, ಹೃದಯ ಗಹ್ವರದಲ್ಲಿ ಎಚ್ಚರೆಚ್ಚರ ಮತ್ತೆ ಸೂರ್ಯ ಬರುತ್ತಾನೆ. ಇಲ್ಲಿ 3ನೆಯ ಪದ್ಯ ಭಾಗದಲ್ಲಿ ಕವಿ ಹೇಳ್ತಾರೆ, ಶೋಷಣೆಗೆ ಒಳಗಾದಂತಹ ಜನರನ್ನು ಕುರಿತು ಲೇಖಕರು ಇಲ್ಲಿ ಕವಿ ಚಿಂತಿಸ್ತಾ ಇದ್ದಾರೆ. ಈ ಅಧಿಕಾರಿಗಳ ಪೊಲೀಸರ ಲಾಠಿ ಏಟಿಗೆ, ಬೂಟಿನೇಟುಗಳಿಗೆ ಸಿಕ್ಕಿದಂತಹ ಜನರು ತತ್ತರಿಸಿ ಹೋಗಿದ್ದಾರೆ. ಇವರ ಬಗ್ಗೆ ಕವಿಗೆ ಕರುಣೆ ಇದೆ. ಅಂತಹ ಜನರಿಗೂ ಕೂಡ ಕವಿ ಚಿಂತೆಯನ್ನು ಬಿಡುವಂತೆ ಕೋರ್ತಾ ಇದ್ದಾರೆ, ವಿನಂತಿಸ್ತಾ ಇದ್ದಾರೆ, ಚಿಂತೆಯನ್ನು ಬಿಡಿ. ಹಾಗೆ ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ, ಇಲ್ಲಿ ಇವರು ಹೇಳ್ತಾರೆ, ಕೆಲವು ಜನರು ಪೂಜೆ ಪುನಸ್ಕಾರ ಮಂತ್ರ ತಂತ್ರಗಳಿಗೆಲ್ಲ ಮೊರೆ ಹೋಗಿರುವಂಥದ್ದಿದೆ. ಕಷ್ಟಗಳು ಬಂದಾಗ ದೈವ ಭಕ್ತಿ ಇನ್ನೊಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಜನರನ್ನು ಯಾರು ಈ ಪೂಜೆಗಳನ್ನೆಲ್ಲ ಮಾಡುವವರು ಜನರನ್ನು ಶೋಷಣೆಯ ಕೂಪಕ್ಕೆ ತಳ್ಳುತ್ತಾ ಇದ್ದಾರೆ. ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ, ಸನ್ನಿಪಾತ ಅನ್ನುವಂಥದ್ದು ಸನ್ನಿ ಹಿಡ್ದದ್ದು ಅಂತ ಹೇಳ್ತೇವೆ ನಾವು. ಯಾವುದು ಮಂಕು ಕವಿದಂತಹ ಸ್ಥಿತಿ, ಸನ್ನಿಪಾತ ಸ್ಥಿತಿ. ಇಂತಹ ಏನೇನೋ ಆ ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಮಂತ್ರತಂತ್ರಗಳನ್ನೆಲ್ಲ ಮಾಡಬೇಕು, ಆ ಖರ್ಚಿನಲ್ಲೇ ಸೋತು ಹೋದಂತಹ ಜನರಿಗೂ ಕೂಡ ಅವರು ಸಾಂತ್ವನವನ್ನು ಹೇಳ್ತಾರೆ. ಈ ಕಷ್ಟಗಳಿಂದ ಪಾರಾಗಲಿಕ್ಕೆ ಜನಸಮೂಹ ಏನು ಮಾಡ್ತಾರೆ, ಸಮೂಹ ಸನ್ನೆಗೆ ಒಳಗಾದವರಂತೆ ಜಪ ತಪ ಪೂಜೆ ಹರಕೆಗಳಲ್ಲೆಲ್ಲ ಅವರು ಮುಳುಗಿ ಹೋಗ್ತಾರೆ. ಅಂಥವರಿಗೆ ಇಂತಹ ಜನರ ಬದುಕಿನಲ್ಲೂ ಕೂಡ ಮತ್ತೆ ಬರಲಿರುವ ಸೂರ್ಯ ಬದಲಾವಣೆಯನ್ನು ತರುತ್ತಾನೆ ಎನ್ನುವಂಥದ್ದು ಕವಿಯ ಆಶಯ. ಇಲ್ಲಿ ಅಣುಬಾಂಬು ಸ್ಫೋಟ ಇಡೀ ಮನುಕುಲವನ್ನೇ ನಾಶ ಮಾಡಲು ಸಿದ್ಧವಾಗಿದೆ. ಆ ಒಂದು ಅಣುಬಾಂಬು ಸ್ಫೋಟದ ಪರಿಣಾಮವಾಗಿ ಇಡೀ ಸಸ್ಯಶ್ಯಾಮಲೆ ಬಂಜೆಯಾಗಿದ್ದಾಳೆ, ಬರಡಾಗಿದ್ದಾಳೆ. ಈ ಎಲ್ಲದಕ್ಕೂ ಕೂಡ ಕವಿ ಹೇಳ್ತಾರೆ, ಮತ್ತೆ ಬರುವಂತಹ ಸೂರ್ಯ ಬದಲಾವಣೆಯನ್ನು ತರುತ್ತಾನೆ, ಹಾಗಾಗಿ ಚಿಂತಿಸುವ ಅಗತ್ಯವಿಲ್ಲ
ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಸಸ್ಯ ಶ್ಯಾಮಲೆಯ ಕತ್ತು ಹಿಸುಕಿ ಬೆಳೆದು ಪಾರ್ಥೇನಿಯಂ ಕುಲವೇ. ಪಾರ್ಥೇನಿಯಂ ಅನ್ನುವಂಥದ್ದು ಅನುಪಯುಕ್ತ ಗಿಡ. ಅದೇ ಎಲ್ಲೆಂದರಲ್ಲಿ ಈ ಹಬ್ಬಿ ಬೆಳೆಯುತ್ತಾ ಇರುವಂಥ ಈ ಪಾರ್ಥೇನಿಯಂನಿಂದ ಅಪಾಯಗಳು ಭೂಮಿಗೆ ಒಡ್ತಾ ಇದೆ. ಅಪಾಯಗಳಿದೆ ಆ ಭೂಮಿಗೆ ಈ ಪಾರ್ಥೇನಿಯಂ ಗಿಡಗಳಿಂದ ಬರಡಾಗಿ ಇಡೀ ಮಣ್ಣನ್ನೇ ಒಂದು ಬರಡು ಮಾಡಿಬಿಡ್ತದೆ. ಹಾಗಾಗಿ ಭೂಮಿಯನ್ನು ನಾಶ ಮಾಡಲಿಕ್ಕೆಂದೇ ಈ ಪಾರ್ಥೇನಿಯಂ ಗಿಡಗಳು ಹುಟ್ಟಿರುವಂಥದ್ದು. ಆದ್ದರಿಂದ ಕವಿ ಹೇಳ್ತಾರೆ, ಸಸ್ಯ ಶ್ಯಾಮಲೆಯ ಕತ್ತು ಹಿಸುಕಿ ಬೆಳೆಯುತ್ತಾ ಇರುವಂತಹ ಈ ಒಂದು ಪಾರ್ಥೇನಿಯಂ ಬೇರೆ ಔಷಧಿಯುಕ್ತ ಸಸ್ಯಗಳಿಗೆ ಬೆಳೆಯಲು ಅವಕಾಶವನ್ನೇ ಕೊಡುವುದಿಲ್ಲ. ಪಾರ್ಥೇನಿಯಂ ಯಾವುದೇ ಇತರ ಬೆಳೆಗಳಿಗೆ ಬೆಳೆಯಲು ಅವಕಾಶ ಕೊಡುವುದಿಲ್ಲ. ಅದರಂತೆಯೇ ಮನುಷ್ಯನ ದೃಷ್ಟಿಶಕ್ತಿಗೆ ಅಲ್ಲಿ ಹೇಳ್ತಾರೆ, ಕಾರ್ನಿಯ ಕಬಳಿಸ ಬಂದ ನಖಗಳೇ. ನಖ ಅಂದರೆ ಉಗುರು. ಕಾರ್ನಿಯ ಮನುಷ್ಯರ ಕಣ್ಣಿನಲ್ಲಿರುವಂತಹ ಒಂದು ಭಾಗ, ಶಕ್ತಿ ಕೊಡುವಂತಹ, ದೃಷ್ಟಿಯನ್ನು ಒದಗಿಸುವಂತಹ ಒಂದು ಭಾಗ, ಅದಕ್ಕೆ ಕಾರ್ನಿಯ ಅಂತ ಹೇಳ್ತಾರೆ. ಈ ಕಾರ್ನಿಯವನ್ನು ಯಾವುದೋ ಶಕ್ತಿಗಳು ಉಗುರಿನ ರೂಪದಲ್ಲಿ ಕಬಳಿಸುವ ಯತ್ನವನ್ನು ಮಾಡುತ್ತಿವೆ. ಮನುಷ್ಯನನ್ನು ಕುರುಡನನ್ನಾಗಿಸುವಂತಹ ದುಷ್ಟ ಶಕ್ತಿಗಳನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಕರುಳ ಬಳ್ಳಿಗಳ ನಡುವಿನ ಸಂಬಂಧ ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳವೇ. ಕರುಳು ಬಳ್ಳಿಗಳ ನಡುವಿಗಿನ ಸಂಬಂಧವನ್ನು ಕೂಡ ಈಗ ಶಿಥಿಲಗೊಳ್ತಾ ಇದೆ. ಅಂದರೆ ಸಂಬಂಧಗಳು, ರಕ್ತ ಸಂಬಂಧ ಇರ್ಬೋದು, ಯಾವುದೇ ಮನುಷ್ಯ ಸಂಬಂಧಗಳು ದೂರ ದೂರ ಹೋಗ್ತಾ ಇವೆ, ಯಾಂತ್ರಿಕಗೊಳ್ತಾ ಇದೆ. ಇದು ಈ ಶಿಥಿಲಗೊಳ್ತಾ ಇದ್ದು ದಿನೇ ದಿನೇ ಕ್ಯಾನ್ಸರ್ನಂತೆ ಹಬ್ಬಿ ಸಾವಿನಂಚಿಗೆ ನಿಂತಿದೆ. ಹೃದಯ ಗಹ್ವರದಲ್ಲಿ, ಹೃದಯದ ಮಂಟಪದಲ್ಲಿ, ಹೃದಯದ ಗುಹೆಯಲ್ಲಿ, ಹೃದಯಗಳಲ್ಲಿ, ಗಹ್ವರ ಅಂದರೆ ಗುಹೆ, ಹೃದಯ ಗಹ್ವರದಲ್ಲಿ ಎಚ್ಚರೆಚ್ಚರ ಅಂದರೆ ಹೃದಯಗಳಲ್ಲಿ ಪ್ರೀತಿಯ ಬದಲಾಗಿ ದ್ವೇಷಗಳೇ ತುಂಬಿ ಹೋಗಿದೆ. ಮಾನವೀಯ ಸಂಬಂಧಗಳಿಗೆ ಅರ್ಥವಿಲ್ಲದಾಗಿದೆ. ಹಾಗಾಗಿ ಬರಲಿರುವ ಹೊಸ ಜೀವದ ಹರಿಕಾರನಾದಂತಹ ಸೂರ್ಯ ಎಲ್ಲವನ್ನೂ ಕೂಡ ಅವನು ಬದಲಿಸುತ್ತಾನೆ, ಸರಿತೂಗಿಸಲಿದ್ದಾನೆ. ಚಿಂತಿಸುವಂತಹ ಅಗತ್ಯ ಇಲ್ಲ ಎಂದು ಈ ನೊಂದು ಹೋಗಿರುವಂತಹ, ದುಃಖಗೊಂಡಿರುವಂತಹ ಮನಸ್ಸುಗಳನ್ನು ಕವಿ ಸಾಂತ್ವನಗೊಳಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ, ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿಗಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ. ಇಲ್ಲಿ ಕವಿ ಕೊನೆಯಲ್ಲಿ ನಾಳೆಯ ಒಂದು ನಿರೀಕ್ಷೆ, ಭರವಸೆ, ನಾಳಿನ ಬೆಳಕಾದಂತಹ ಪುಟ್ಟ ಮಕ್ಕಳಿಗೆ ಇಂತಹ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಬದುಕಬೇಕು ಅನ್ನುವಂಥ ಒಂದು ಸಲಹೆಯನ್ನು ನೀಡ್ತಾರೆ. ಎಲ್ಲರೂ ಕೂಡ ಪುಟ್ಟ ದಿಟ್ಟ ಹಕ್ಕಿಗಳೇ, ಧೈರ್ಯವಂತ ಹಕ್ಕಿಗಳಂದರೆ ಇಲ್ಲಿ ಪುಟಾಣಿ ಮಕ್ಕಳು, ಎಲ್ಲರೂ ಕೂಡ ಕೋಟಿ ಕಂಠದಲ್ಲಿ ಹಾಡಿ, ಅಂದರೆ ಒಕ್ಕೊರಲಿನಿಂದ ಕೋಟಿ ಕೋಟಿ ಕಂಠದಲ್ಲಿ ಈ ಬದುಕಿನ ಗೀತೆಯನ್ನು ಹಾಡಬೇಕು. ಆ ಹಾಡು ಕಾಡಿನ ಕಣಿವೆಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಮಾರ್ದನಿಸುತ್ತಿರಲಿ ಎಂದಿದ್ದಾರೆ. ಕೊಲ್ಲುವಂತಹ ಬಂದೂಕುಗಳ ಗೊಡವೆ ಬೇಡ, ಅವೆಲ್ಲವುಗಳು ಕೂಡ ತಮ್ಮ ಪಾಡಿಗೆ ತಾವಿರಲಿ. ನಾವು ನಮ್ಮ ಪಾಡಿಗೆ ನಾವು ಹಾಡೋಣ, ಮತ್ತೆ ಸೂರ್ಯ ಬರುವುದನ್ನು ಸಾರಿ ಹೇಳೋಣ ಎಂದಿದ್ದಾರೆ ಇಲ್ಲಿ ಕವಿ. ಕೊನೆಯದಾಗಿ, ಬದನಿಕೆಯೂ ಇರಲಿ ತನ್ನಂತೆ. ಬಂದಳಿಕೆ ಅಂತ ಹೇಳ್ತಾರೆ. ಯಾವುದೋ ಮರಗಳಲ್ಲಿ ಕೆಲವೊಂದು ಗಿಡಗಳು ಪರಾವಲಂಬಿಗಳಾಗಿ ಬೆಳೀತವೆ. ಇದಕ್ಕೆ ಪರಾವಲಂಬಿ ಸಸ್ಯಗಳು, ಬಂದಳಿಕೆ ಅಥವಾ ಬದನಿಕೆ ಅವುಗಳೂ ಕೂಡ ಇರಲಿ. ಇನ್ನೊಬ್ಬರಿಗೆ ಯಾವುದೇ ತೊಂದರೆಯನ್ನು ಉಂಟು ಮಾಡುವಂಥದ್ದಲ್ಲ. ಅವುಗಳೂ ಕೂಡ ಸಮವಾಗಿ ಒಂದೇ ರೀತಿಯಲ್ಲಿ ಬದುಕಲಿ, ಸಮಚಿತ್ತವಾಗಿ ಬದುಕಲಿ, ನಾಳಿನ ಪ್ರೀತಿಯಲ್ಲಿ ಬದುಕಲಿ ಎಂದು ಕವಿ ಹೇಳ್ತಾರೆ. ಮುಂದಕ್ಕೆ ನಾವು ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಲೆಯ ಮಾಲೆ ಯಾವುದು? ಉತ್ತರ: ಕಡಿದು ಉಳಿದಿರುವ ಕಾಂಡಗಳೇ
ಮಲೆಯ ಮಾಲೆಯಾಗಿದೆ. ಎರಡನೇ ಪ್ರಶ್ನೆ, ಶ್ರೀಗಂಧ ತರುಗಳು ಏನಾದವು? ಉತ್ತರ, ಶ್ರೀಗಂಧದ ತರುಗಳು ಯಜ್ಞದಗ್ನಿಯಲ್ಲಿ ಚಿತಾಭಸ್ಮವಾದವು. ಮೂರನೇ ಪ್ರಶ್ನೆ, ಅಣುಬಾಂಬುಗಳಿಗೆ ನೆಲ ಏನಾದವು? ಉತ್ತರ, ಅಣುಬಾಂಬುಗಳಿಗೆ ನೆಲ ಬಂಜೆಗೊಂಡಿದೆ. ನಾಲ್ಕನೇ ಪ್ರಶ್ನೆ, ನಖಗಳು ಏನನ್ನು ಕಬಳಿಸಲು ಬಂದಿವೆ? ಉತ್ತರ, ನಖಗಳು ಕಾರ್ನಿಯವನ್ನು ಕಬಳಿಸಲು ಬಂದಿವೆ. ಐದನೇ ಪ್ರಶ್ನೆ, ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು? ಉತ್ತರ, ಕ್ಯಾನ್ಸರ್ ರೋಗವು ಕರುಳ ಬಳ್ಳಿಗೆ ತೊಡರಿದ ಹುಳುವಾಗಿದೆ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ನೋಡಿ, ಚಿತಾಭಸ್ಮವಾದ ತರು ಯಾವುದು ಮತ್ತು ಎಲ್ಲಿ? ಉತ್ತರ, ಶ್ರೀಗಂಧದ ತರುಗಳು ಯಜ್ಞಯಾಗದ ಬೆಂಕಿಯಲ್ಲಿ ಉರಿದು ಚಿತಾಭಸ್ಮವಾಗಿದೆ. ಎರಡನೇ ಪ್ರಶ್ನೆ, ಅಮಾಯಕರಿಗೆ ಕವಿ ನೀಡುವ ಆಶ್ವಾಸನೆ ಯಾವುದು? ಉತ್ತರ, ಅಮಾಯಕರನ್ನು ಜೈಲಿನ ಸರಳುಗಳು ಬಂಧಿಸಿಟ್ಟಿವೆ. ಆವರಿಸಿರುವ ಸರಳುಗಳಿಂದ ಬಿಡುಗಡೆ ದೊರೆಯುತ್ತದೆ ಎಂದು ಕವಿಯು ಅಮಾಯಕರಿಗೆ ಆಶ್ವಾಸನೆ ನೀಡಿದ್ದಾರೆ. ಮೂರನೇ ಪ್ರಶ್ನೆ, ಜನರು ತತ್ತರಿಸಿರುವುದು ಯಾವುದಕ್ಕೆ? ಉತ್ತರ, ಜನರು ಲಾಠಿಯ ಏಟಿನ ಪ್ರಹಾರಕ್ಕೆ ಮತ್ತು ಬೂಟಿನೇಟಿಗೆ ತತ್ತರಿಸಿ ಹೋಗಿದ್ದಾರೆ. ನಾಲ್ಕನೇ ಪ್ರಶ್ನೆ, ಹಕ್ಕಿಗಳು ತಮ್ಮ ಕಂಠಗಳಿಂದ ಏನೇನನ್ನು ಮಾರ್ದನಿಸುತ್ತಿವೆ? ಉತ್ತರ, ಪುಟ್ಟ ದಿಟ್ಟ ಹಕ್ಕಿಗಳು ತಮ್ಮ ಕೋಟಿ ಕಂಠಗಳಲ್ಲಿ ಮತ್ತೆ ಸೂರ್ಯ ಬರುತ್ತಾನೆ ಎಚ್ಚರೆಚ್ಚರ ಎಂದು ಹಾಡಿ ಮಾರ್ದನಿಸುತ್ತವೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಕವಿಯ ಆತಂಕಕ್ಕೆ ಕಾರಣವಾದ ಸನ್ನಿವೇಶಗಳು ಕವಿತೆಯಲ್ಲಿ ಹೇಗೆ ಮೂಡಿವೆ? ಉತ್ತರ, ಜಗತ್ತು ನಾಶದತ್ತ ಸಾಗಿರುವುದು ಕವಿಯಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಸಸ್ಯ ಶ್ಯಾಮಲೆ ಬರಿಯ ಕಾಂಡವಾಗಿದ್ದಾಳೆ. ಶ್ರೀಗಂಧವೆಲ್ಲ ಉರಿದು ಬೂದಿಯಾಗಿದೆ. ಅರಣ್ಯ ಪ್ರಾಣಿ ಪಕ್ಷಿಗಳು ಇಲ್ಲದೆ ಬರಡಾಗುತ್ತಿದೆ. ನೀರಿನ ಸೆಲೆಗಳು ವಿಷಪೂರಿತವಾಗಿವೆ. ಅಮಾಯಕರು ಜೈಲಿನಲ್ಲಿ ಬಂಧಿಗಳಾಗಿದ್ದಾರೆ. ಎತ್ತಿನಂತಹ ಮೂಕ ಪ್ರಾಣಿ ಶೋಷಣೆಗೆ ಒಳಗಾಗಿದೆ. ಜನ ಶೋಷಣೆಗೆ ಒಳಗಾಗುವುದರ ಜೊತೆಗೆ ಮೂಢನಂಬಿಕೆಗಳ ದಾಸರಾಗಿದ್ದಾರೆ. ಅಣುಬಾಂಬುಗಳು ನೆಲವನ್ನು ಬಂಜೆಯಾಗಿಸಲು ಹೊರಟಿದೆ. ಪಾರ್ಥೇನಿಯಂ ಸಸ್ಯಶ್ಯಾಮಲೆಯ ಕತ್ತು ಹಿಸುಕುತ್ತಿದೆ. ಮನುಷ್ಯ ಸಂಬಂಧಗಳು ಹಾಳಾಗಿ ಹೋಗಿವೆ. ಇವು ವರ್ತಮಾನದ ಸನ್ನಿವೇಶಗಳು ಕವಿಯ ಆತಂಕಕ್ಕೆ ಕಾರಣವಾಗಿದೆ. ಎರಡನೇ ಪ್ರಶ್ನೆ, ಪ್ರಸ್ತುತ ಕಾಲದೊಂದಿಗೆ ಈ ಕವಿತೆ ಹೇಗೆ ಹೊಂದಿಕೊಳ್ಳುತ್ತದೆ ವಿಮರ್ಶಿಸಿ. ಉತ್ತರ, ಡಾಕ್ಟರ್ ಲೋಕೇಶ ಅಗಸನಕಟ್ಟೆಯವರು ರಚಿಸಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಕವಿತೆಯು ಪ್ರಸ್ತುತ ಕಾಲಮಾನಕ್ಕೆ ಹಿಡಿದ ಕನ್ನಡಿಯಂತಿದೆ. ಹಿಂದೆಂದೂ ಇಲ್ಲದಷ್ಟು ಪರಿಸರವನ್ನು ಮನುಷ್ಯ ಸರ್ವನಾಶ ಮಾಡಿದ್ದಾನೆ. ಅರಣ್ಯವನ್ನು ಲೂಟಿ ಮಾಡಿದ್ದಾನೆ. ಬಡವರ ಅಮಾಯಕರ ಶೋಷಣೆಗೆ ಕೊನೆಯಿಲ್ಲವಾಗಿದೆ. ಮನುಷ್ಯ ಸಂಬಂಧಗಳಿಗೆ ಯಾವ ಬೆಲೆಯೂ ಇಲ್ಲವಾಗಿದೆ. ಸ್ವಾರ್ಥವೇ ಎಲ್ಲೆಲ್ಲೂ ತಾಂಡವವಾಡುತ್ತಿದೆ. ಅಣುಬಾಂಬು ಮನುಕುಲವನ್ನು ಸರ್ವನಾಶ ಮಾಡಲು ಸನ್ನದ್ಧವಾಗಿವೆ. ಇಂತಹ ಒಂದು ದಾರುಣ ಪರಿಸ್ಥಿತಿಗೆ ಪ್ರಸ್ತುತ ಕವಿತೆಯು ಅರ್ಥಪೂರ್ಣವಾಗಿ ಹೊಂದಿಕೊಳ್ಳುತ್ತಿದೆ ಎನ್ನಬಹುದು. ಮೂರನೆಯ ಪ್ರಶ್ನೆ, ಮತ್ತೆ ಸೂರ್ಯ ಬರುತ್ತಾನೆ ಕವಿತೆಯ ಆಶಯವನ್ನು ಚರ್ಚಿಸಿ. ಉತ್ತರ, ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಕವಿತೆಯು ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗಿ ಬದುಕು ಹಸನಾಗುತ್ತದೆ ಎಂಬ ಆಶಯವನ್ನು ಒಳಗೊಂಡಿದೆ. ಪ್ರಸ್ತುತ ಕವಿತೆಯಲ್ಲಿ ಮನುಷ್ಯನ ದುರಾಸೆಯಿಂದಾಗಿ ಜಗತ್ತು ತಲ್ಲಣಗೊಂಡಿದೆ. ಅವನ ಅತಿ ಆಸೆಯು ಬದುಕನ್ನು ನರಕವಾಗಿಸಿ ಬಿಟ್ಟಿದೆ. ಪರಿಸರ ವಿನಾಶದಂಚಿನಲ್ಲಿ ಬಂದು ನಿಂತಿದೆ. ಮುಗ್ಧ ಜನರು ಅಧಿಕಾರಿಗಳು ಮತ್ತು ಶ್ರೀಮಂತರ ತುಳಿತಕ್ಕೆ ಸಿಲುಕಿ ನರಳುತ್ತಿದ್ದಾರೆ. ಧರ್ಮ, ದೇವರು, ಮತ, ವೈಭವೀಕರಣಗಳಲ್ಲಿ ಜನ ದಿಕ್ಕು ತಪ್ಪಿರುವ, ದಿಕ್ಸೂಚಿಯಿಲ್ಲದ ನಾವೆಯಂತಾಗಿದ್ದಾರೆ. ಎಲ್ಲೆಲ್ಲೂ ಅರಾಜಕತೆ, ಸ್ವಾರ್ಥ ತುಂಬಿ ತುಳುಕಾಡುತ್ತಿದೆ. ಇಂತಹ ಹತಾಶ ಸ್ಥಿತಿಯಲ್ಲಿ ಮತ್ತೆ ಬರುವ ಸೂರ್ಯನು ಜನರ ಬಾಳನ್ನು ಬೆಳಗಲಿದ್ದಾನೆ ಎಂಬ ಆಶಯವನ್ನು ಈ ಕವಿತೆಯು ಸೊಗಸಾಗಿ ವ್ಯಕ್ತಪಡಿಸಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಲೋಕೇಶ ಅಗಸನಕಟ್ಟೆ ಇವರು ಬರೆದಂತಹ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹ ಕವಿತೆ ಮುಕ್ತಾಯಗೊಳ್ತಾ ಇದೆ.
ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.